ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನೊಂದು ಹದ್ದಿನ ಥರ ಈ ಸಮುದ್ರ ಎಲ್ಲ ಲೆಕ್ಕಕ್ಕಿಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಬೆಂಗಳೂರಿಂದ ನಂಜನಗೂಡಿಗೆ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಡೈರೆಕ್ಟ್ರು ಬಂದವ್ರು ನೋಡಿ. ಹಾಯ್ ಹೇಳಪ್ಪ ಹಂಗೆ. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ಬಂದಿದ್ದೀವಿ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ಗೆ. ಟಿಕೆಟ್ ನಂಜನಗೂಡು ಟಿಕೆಟ್. ನಮ್ಮದು ಟೈಮೇ ಸರಿ ಇಲ್ಲ ಫ್ರೆಂಡ್ಸ್. 4:51 ಇದ್ದಿದ್ದು ಟ್ರೈನು 5:21 ಬರ್ತದಂತೆ. ನೋಡ್ರಿ ಇವಾಗ ಟೈಮು 4:31. ಆರನ್ ನೋಡಿತ್ತವ್ರಿ ಟ್ರೈನ್ ಅಂಕಲ್ ಹೇಳಿ ಆರನ್ ಸ್ಟಾಪ್ ಮಾಡಕ್ಕೆ. ಅದಕ್ಕೆ ಹೋಗ್ಬಿಟ್ಟು ಗರಂ ಅಂತ ಒಂದು ಟೀ ಕುಡ್ಕೊಂಡ್ ಬರ್ತೀವಿ, ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಹಂಗೆ ನಿಮ್ಗೂ ಒಂದು ಸ್ವಲ್ಪ ಹಂಗೆ ವಿಡಿಯೋದಲ್ಲೇ ಕುಡ್ಕೊಂಬಿಡಿ, ಬೇಜಾರು ಮಾಡ್ಕೊಂಬಿಡ್ರಿ ನೀವು. ಪ್ಲಾಟ್ಫಾರ್ಮ್ ನಂಬರ್ 3 ಯಶವಂತಗೆ 5:20 ಅಂತೆ. 5:21 1 ನಿಮಿಷನೂ ಬಿಡಲ್ಲ ಯಾರು. ಮುಂದೆಗಡೆ ಏನೋ ಬಂದ್ರೆ ಬೀಪ್ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಇದು ಕೆಂಗೇರಿ ರೈಲ್ವೆ ಸ್ಟೇಷನ್. ನೋಡಿ ಬೆಳಗ್ಗೆ ಎಷ್ಟು ಚಳಿ ಇದೆ. ಗರಂ ಗರಂ ಆಗೋಡಿದ್ವಿ. ಓಕೆ ಫ್ರೆಂಡ್ಸ್, ಬಾಯ್. 5:22 ತೋರಿಸ್ತಿದೆ. ವೆಯ್ಟ್ ಮಾಡೋಣ, ಯಾರಾದ್ರೂ ವೆಯ್ಟ್ ಮಾಡ್ತೀವಂತೆ. ಟ್ರೈನ್ ವೆಯ್ಟ್ ಮಾಡಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅಣ್ಣ ಬಂದ. 1 hour ಡಿಲೇ ಮಾಡ್ತಾರಲ್ಲ ಇದು ಟ್ರೈನು. ಇವಾಗ ಬಂದಿದೀವಿ ಫ್ರೆಂಡ್ಸ್ ಒಳಗಡೆ. ಮನೆ ಬಿಟ್ಟು 4 ಗಂಟೆಗೆ ಫ್ರೆಂಡ್ಸ್. ಇವಾಗ ನೋಡ್ರೆ 6 ಗಂಟೆನೋ ಎಷ್ಟು 5:44 ಆಗಿದೆ. ಇವಾಗ ನೋಡಿದ್ರೆ 1 hour ಡಿಲೇ ಮಾಡೋಣ. ಕೂತಿಯ ನನ್ ಮಕ್ಳು ಅಮ್ಮನ್ ಬೇಜಾರಾಗೋಯ್ತು. ಸ್ಕ್ರೀಮ್ ಹಾಕೋದು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ. ಇವಾಗ ಮದ್ದೂರು ಬಂದಿದ್ದೀವಿ ಫ್ರೆಂಡ್ಸ್. ಇನ್ನು ಬಿಡಲ್ಲ ಇವತ್ತೇ ಇವರು. 7:30 ಡ್ರಾಪ್ ಇತ್ತು ನಮ್ದು. ಪಿಕಪ್ ಮಾಡಿರೋದು 1 hour ಲೇಟು. ಡಿಲೇ. ಇದು ಫ್ಲೈಟ್, ಇದು ಇಂಡಿಗೋ ಫ್ಲೈಟ್. ಇದು ಡಿಲೇ ಮಾಡೋರು. ಇಂಡಿಗೋ ಅವರು ಎಷ್ಟು 50 ಫ್ಲೈಟ್ ಡಿಲೇ ಮಾಡೋರು, ಇವ್ರು 1 hour ಡಿಲೇ ಮಾಡೋರು ನಮಗೋಸ್ಕರ. ನಮ್ಮ ದೇವಸ್ಥಾನಕ್ಕೆ ಹೋಗೋದು ಯಾವಾಗ, ಇನ್ನು ಲೇಟು. ಮದ್ದೂರಲ್ಲಿ ಮದ್ದೂರಡೆ. ಸುರಸುಂದರ ಸುರಸುಂದರ ನೋಡಿ ಫ್ರೆಂಡ್ಸ್, ಇವಾಗ ನಂಜನಗೂಡಿಗೆ ಹೋಗ್ತಾ ಇದೀವಿ. ಟ್ರೈನ್ ಎಂತ ಟ್ರೈನ್ ಅಂದ್ರೆ, ಅದೆಲ್ಲ ಮಾತಾಡ್ಬಿಡ್ತೀವಿ ಇವಾಗ. ಎಂತ ಟ್ರೈನ್ ಅಂದ್ರೆ, ನೀವು ಲಾಗಲ್ ಬಸ್ ನೋಡಿರ್ತೀರಾ. ಮನೆ ಬಿಟ್ಟಿದ್ದು 5 ಗಂಟೆ ಸುಮಾರು. ಇವಾಗ ಟೈಮ್ ನೋಡಿದ್ರೆ 10:12 ಆಗಿದೆ. ನಂಜನಗೂಡಲ್ಲಿ 10:12 ಬಂದಿದ್ದೀವಿ. ಏನ್ ಹೇಳೋಣ, ಇದಾದ್ಮೇಲೆ ಚಾಮುಂಡಿ ಬೆಟ್ಟ ಬೇರೆ ಹೋಗ್ಬೇಕು. ಫ್ರೆಂಡ್ಸ್, ಬಂದಿದ್ದೀವಿ ಇವಾಗ ನಂಜನಗೂಡ ಹತ್ರ. ಬ್ರೋ ಪೇ ಮಾಡ್ತಾವ್ರೆ, ವೇಟ್ ಮಾಡಿ ತೋರಿಸ್ತೀವಿ. ಫ್ರೆಂಡ್ಸ್, ಕೆರೆ ಹತ್ರ ಬಂದಿದೀವಿ. ಕೆರೆನಾ ಇದು? ನದಿ ನದಿ ನದಿ. ಯಾರು? ನಂಜನಗೂಡ್ದು. ಇವಾಗ ಮಾರು ಬಿಟ್ಟೆ ನೀವು ಕಲ್ಸಕ್ಕೆ ಎಲ್ಲ ಒಳ್ಳೇದು. ಮಾತಾಡಿ, ಹೇಳಿ. ಆಯ್ತು ಹೇಳಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಟ್ಪಟ್ನ ನೋಡಿದ್ರೆ ನಾಶ ಮಾಡ್ಬೇಕು. ಮಾರುವಿಕೆ ನಿಮ್ ಕೆಲಸಕಾರರಿಗೆ ಎಲ್ಲ ಒಳ್ಳೇದು. ಫುಲ್ ಬಾಡಿ. ಕಿವಿ ಎಷ್ಟು ಅದು? ಕಿವಿದು ಜೋಡಿ 50 ಸರ್. ಹೌದಾ? ನಾರ್ಮಲ್ ಸಿಂಗಲ್ ಸಿಗಲ್ವಾ? ವಿಡಿಯೋ ನಾರ್ಮಲ್ ಸಿಂಗಲ್ ಸಿಗಲ್ವಾ? ಇಲ್ಲ, ಜೊತೆ ಚಿಮ್ಮಿ ಹಾಕ, ಒಬ್ಬರಿಗೆ ಹೇಳ್ದಾಕ. ಏನ್ ಒಳ್ಳೇದಿದ್ದಾಗ್ತದೆ ನಿಮ್ಮ ಆರೋಗ್ಯಕ್ಕೆ, ನಿಮ್ ಕೆಲಸಕಾರರಿಗೆ ನೀವೇನು ಅರ್ಥ ಮಾಡಿರ್ತೀರ ಇದೆ. ಪಟ್ಟದಾನ. ಫೈನಲಿ ಫ್ರೆಂಡ್ಸ್ ಬಂದಿದ್ದೀವಿ. ಆದ್ಮೇಲೆ ಇವಾಗ ಕಾಲಿಟ್ಟಿದೀವಿ. ನೋಡ್ರಿ ನಮ್ ದೇವಸ್ಥಾನ.
ಓಕೆ ಫ್ರೆಂಡ್ಸ್, ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಸಿಗ್ತೀವಿ. ಆದರೆ ದೇವ್ರನ್ನ ತೋರಿಸ್ತೀವಿ. ಓಕೆ, ಥ್ಯಾಂಕ್ ಯು. ಒಳಗಡೆ ಬಂದಿದ್ದೀವಿ, ನೋಡೋಣ. ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತ ಅವರೇ ಫ್ರೆಂಡ್ಸ್, ಆದರೆ ತೋರಿಸ್ತೀವಿ, ಇಲ್ಲಾಂದರೆ ನಮಸ್ಕಾರ. ಆದಷ್ಟು ಟ್ರೈ ಮಾಡ್ತೀವಿ ತೋರ್ಸೋಕ್ಕೆ. ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನ ಮುಗೀತು, ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ತೋರ್ಸೋಕ್ಕಾಗಿಲ್ಲ, ಬ್ಯಾಕ್ ಮೇಲೆ ಹೊಡಿತಾರೆ ತೋರಿಸಿದ್ರೆ. ಬೇಜಾನ್ ಸರಿ ಬಂದಿದ್ದು ನಿಮಗೂ ಗೊತ್ತು, ಆದ್ರೂ ನನಗೇನು ಹೇಳ್ತೀಯಾ ಅಂತ ನೀವು ಹೇಳ್ಬೋದು. ಬಂದಿರೋರು ಅದೆಲ್ಲ ನಮ್ದು ಹೇಳ್ತಾರ ಅದು ಅನುಭವ ಅಷ್ಟೇ. ಅದ್ರ ಮೇಲೆ ಕಮೆಂಟ್ ಅಲ್ಲೆಲ್ಲ ಇವತ್ತು ಅಷ್ಟೊಂದು ಜನ ಇರ್ಲಿಲ್ಲ, ನಾಳೆ ಸಿಕ್ಕಾಪಟ್ಟೆ ಜನ. ನಾಳೆ ತಿರ್ಗಾ ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಸಿಗ್ತೀವಿ. ಮೈಸೂರಿಗೆ ಹೋಗ್ತಾ ಇದೀವಿ ಇವಾಗ. ಮೈಸೂರಿಗೆ ಹೋಗಿದ ತಕ್ಷಣ ಸಿಗ್ತೀವಿ. ಅಲ್ಲೂ ಇವಾಗ ಬಂದಿವಿ ಫ್ರೆಂಡ್ಸ್, ಕಣ್ಣೆಲ್ಲ ನೋಡ್ರಿ ಫುಲ್ ಬ್ಲಾಸ್ಟು. ಅದಕ್ಕೆ ಹೋಗ್ತಾ ಇದೀವಿ, ಆಮೇಲೆ ಸಿಗ್ತೀವಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವ. ಫ್ರೆಂಡ್ಸ್, ಇವಾಗ ಅಮ್ಮನ ದರ್ಶನ ಆಯಿತು. ಇವಾಗ ಹೊಡೆದ ರೈಲ್ವೆ ಸ್ಟೇಷನ್ಗೆ, ಬೆಂಗಳೂರು ಬೇರೆ ಹೊಡ್ಬೇಕು ಇವಾಗ. ಇನ್ನಷ್ಟೇ ಮುಗೀತು ಕೆಲಸ ಎಲ್ಲ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹೋಗ್ತೀವಿ, ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗ್ತೀವಿ ಫ್ರೆಂಡ್ಸ್. ಮುಗೀತಪ್ಪ ಎಲ್ಲ ಗಿರ್ನಿ ದೇವಸ್ಥಾನ ನೋಡಿದ್ದು. ಇನ್ನೇನಿದ್ರು ಇವಾಗ ಬೆಂಗಳೂರಿಗೆ ಹೋಗ್ಬಿಡೋದು ಅಷ್ಟೇ. ಕೆಂಗೇರಿ ಹೋದ್ರೂ ಸಿಗ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ಕೆಂಗೇರಿಗೆ. ನೆಕ್ಸ್ಟ್ ಇನ್ನೊಂದು ಭಾಗ ಸಿಗೋಣ. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.